ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಮನೇಲಿ ಯಾವ ರೀತಿ ಈಸಿಯಾಗಿ ಗಿಣ್ಣ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಪಾತ್ರೆಗೆ ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕೊಳ್ಳೋದಷ್ಟರೊಳಗೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಕೆಳಗಡೆ ಕಾಣ್ತಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಲು ಹಾಕ್ಕೊಂಡ್ಮೇಲೆ ಅದಕ್ಕೆ ನಾವು 2 ಅಚ್ಚಷ್ಟು ಬೆಲ್ಲ ಅಥವಾ 1 ಬೌಲಷ್ಟು ಸಾಕು ಅಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಕರಗಿಸಿ. ಹಾಲಲ್ಲಿ ಎಲ್ಲ ನೀಟಾಗಿ ಬೆಲ್ಲ ನೀಟಾಗಿ ಕರಗಿದ ಮೇಲೆ ಅದಕ್ಕೆ ನಾವು ಗಿಣ್ಣದ ಹಾಲನ್ನು 1.5 ಲೋಟದಷ್ಟು, ಚಿಕ್ಕ ಟೀ ಕುಡಿಯೋ ಲೋಟದಲ್ಲಿ 1.5 ಲೋಟದಷ್ಟು ಗಿಣ್ಣದ ಹಾಲನ್ನು ಹಾಕ್ಕೊಳ್ಳಿ. 1.5 ಲೋಟದಷ್ಟು ಗಿಣ್ಣದ ಹಾಲನ್ನು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಬೌಲ್ಗೆ ಆ ಹಾಲನ್ನು ಜರಡಿ ಸಹಾಯದಿಂದ ನೀಟಾಗಿ ಸೋಸ್ಕೊಳ್ಳಿ. ಅದಾದಮೇಲೆ ಬಾಕ್ಸ್ ಮುಚ್ಚೋಕನ್ನು ಮುಚ್ಚಿ. ಅದಾದಮೇಲೆ ಮತ್ತೆ ನಾವು ಇಡ್ಲಿ ಸ್ಟ್ಯಾಂಡನ್ನು ಗ್ಯಾಸಿನ ಮೇಲೆ ಇಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕೆಳಕ್ಕೆ. ಅದಾದಮೇಲೆ ಒಂದು ಸ್ಟ್ಯಾಂಡನ್ನು ಅದರೊಳಗೆ ಇಡಿ ಸಪೋರ್ಟ್ಗೆ. ಅದಾದಮೇಲೆ ನಾವು ಮಾಡಿರ್ತಕ್ಕಂಥ ಹಾಲಿನ ಮಿಶ್ರಣನ ಬಾಕ್ಸನ್ನು ಅದರೊಳಗೆ ನಿಧಾನಕ್ಕೆ ಇಡಿ. ಬಾಕ್ಸನ್ನು ಇಟ್ಟಾದಮೇಲೆ ಅದಕ್ಕೆ ನಾವು ಇಡ್ಲಿ ಸ್ಟ್ಯಾಂಡ್ ಪ್ಲೇಟನ್ನು ಮುಚ್ಚಿಬಿಟ್ಟು ಇಡ್ಲಿ ಎಷ್ಟೊತ್ತು ಬೇಯಿಸ್ತೀವೋ ಅಷ್ಟೊತ್ತು ನಿಧಾನ ಉರಿಯಲ್ಲಿ ಒಂದು 10 ನಿಮಿಷದಿಂದ 15 ನಿಮಿಷದೊಳಗೆ ಸಾಕು. ಅಷ್ಟು ಬೇಯಿಸ್ಬಿಟ್ಟು ಅದನ್ನು ತೆಗೆದು ಬಿಸಿ ಬಿಸಿಯಾದಂತಹ ಗಿಣ್ಣ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದನ್ನು ಆಲ್ಮೋಸ್ಟು ನೈಟು ಮಾಡಿಟ್ರೆ ಓವರ್ ನೈಟ್ ಬಿಟ್ಟು ಮಾರ್ನಿಂಗು ತಿಂದರೆ ತುಂಬ ಚೆನ್ನಾಗಿ ಟೇಸ್ಟು ಬರುತ್ತೆ. ಇದನ್ನು ಬಿಸಿಯಾದ ತಿನ್ನೋದಕ್ಕಿಂತ ಆದಷ್ಟು ತಣ್ಣಗಾದ್ಮೇಲೆ ತಿಂದ್ರೇ ತುಂಬ ಚೆನ್ನಾಗಿ ಟೇಸ್ಟು ಇರುತ್ತೆ. ಓವರ್ ನೈಟ್ ಬಿಟ್ಟು ಮಾರ್ನಿಂಗು ತೆಗೆದು ನೋಡಿದಾಗ ಎಷ್ಟು ಚೆನ್ನಾಗಿ ಆಗಿದೆ ಗಿಣ್ಣ ಅನ್ನೋದನ್ನು ನೋಡಿ. ಅದನ್ನು ಒಂದು ಪ್ಲೇಟಿಗೆ ನೀವು ತೆಗೆದ್ರೂ ಕೂಡ ಅದು ಬರಲ್ಲ. ಅದಕ್ಕೆ ಯಾವಾಗಲೂ ಇದನ್ನು ಕೇಕ್ ಥರ ಎಲ್ಲ ಈ ಥರ ಹಾಕ್ಕೊಂಡು ಕೇಕ್ ಥರ ಎಲ್ಲ ತಗೊಂಡು ತಿನ್ನಬಾರ್ದು. ನೋಡಿ ಬರೋದೇ ಇಲ್ಲ. ಅದಕ್ಕೆ ಈ ಥರ ಬೌಲಿಗೆ ಅದನ್ನು ಸರ್ವ್ ಮಾಡಬೇಕು ನೀಟಾಗಿ. ಈ ಥರ ಸ್ವಲ್ಪ ಸ್ವಲ್ಪ ತೆಗೆದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ನೀಟಾಗಿ ಸರ್ವ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನೋಡಿದ್ದಲ್ಲ ಫ್ರೆಂಡ್ಸ್, ಎಲ್ಲ ರೆಸಿಪೀಸ್ ಇಷ್ಟ ಆಯಿತು. ಕಾಮೆಂಟ್ ಮೂಲಕ ಏನು ಅನ್ನಿಸ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.